ನಮಸ್ಕಾರ. ಇವತ್ತಿನ ಕುಕಿಂಗ್ ವಿಡಿಯೋಗೆ ಸ್ವಾಗತ. ಯಾವುದು ಅಂತ ಅಂದರೆ, ಇವತ್ತು ನಾನು ಮಾಡೋಕೆ ಹೊರಟಿರೋ ರೆಸಿಪಿ ಯಾವುದು ಅಂತಂದರೆ ಸಿಂಪಲ್ ಚಿಕನ್ ಗೊಜ್ಜನ್ನ ಯಾವ ಥರ ಮಾಡೋದು ತುಂಬ ಟೇಸ್ಟ್ಫುಲ್ ಆಗಿ ಅಂತ. ಬನ್ನಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಶೇರ್ ಮಾಡಿ. ಇದಕ್ಕಿವಾಗ ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಎಷ್ಟು ಚಿಕನ್ ತೊಗೊಂಡಿದ್ದೀನಿ ಅಂತ ಅಂದರೆ 1/4 kg ಆಗೋವಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಈಗ ಅನ್ನಕ್ಕೆಲ್ಲ ಸ್ವಲ್ಪ ಸೈಡ್ಸಿಗೆ ಯಾವ ಥರ ಡಿಫ್ರೆಂಟಾಗಿರೋದು ಅಂತ ಮಾಡೋದು ಇದನ್ನು ಮಾಡ್ತಿದ್ದೀನಿ, ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪ್ಯಾನ್ ಬಿಸಿ ಆದಮೇಲೆ ಅಂದರೆ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಒಂದೆರಡು ಚಕ್ಕೆನ ಹಾಕ್ತಿದ್ದೀನಿ. ಚಕ್ಕೆ ಹಾಕಾದ್ಮೇಲೆ ಸ್ವಲ್ಪ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇದೆಲ್ಲನೂ ರುಬ್ಕೊಂಡಿದ್ದೀನಿ, ಸ್ವಲ್ಪ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಕ್ಲೀನಾಗಿ ಬಾಡಿಸಿ ಹಸಿ ಸ್ಮೆಲ್ ಹೋಗೋವರೆಗೂ ಕ್ಲೀನಾಗಿ ಬಾಡಿಸಿ ಇದಾದಮೇಲೆ ಕ್ಲೀನಾಗಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸಿ ಅದಾದಮೇಲೆ ಕ್ಲೀನಾಗಿ ಅದು ಕುದಿಯೋ ಥರ ಬಂದಾಗ ಒಂದು ಈರುಳ್ಳಿ ಹಾಕ್ತಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ಡಿಪೆಂಡ್ ಅಂತ, ಈಗ 1/4 kg ಅಂತಂದರೆ ಒಂದೇ ಈರುಳ್ಳಿ 1-2 ಸಾಕಾಗುತ್ತೆ. ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏನಾಗಿದೆ ಈರುಳ್ಳಿ ಎಲ್ಲ ಇನ್ನು ಒಳಗಡೆ ಇದಾಗಲಿ. ಇವಾಗ ನಾನು ಒಂದು ಟೊಮಟೆ ಹಣ್ಣು ಹಾಕ್ತಿದ್ದೀನಿ. ಒಂದು ಟೊಮಟೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹೀಗಿದೆಲ್ಲ ಇದಾಗಿ ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಅದೆಲ್ಲ ಕ್ಲೀನಾಗಿ ಬೇಯಬೇಕು. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಮಗೆ ಡ್ರೈ ಆಗಿರಬೇಕು ಗೊಜ್ಜು ಅಂತ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಕ್ಲೀನಾಗಿ ಕುದಿಯೋ ಥರ ಬೇಯಿಸ್ಕೊಳ್ಳಿ. ಈ ಥರ ಕುದಿಬೇಕದು. ಹಸಿ ಸ್ಮೆಲ್ ಹೋದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಕುಕಿಂಗ್ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಈ ಥರ 2 ಕಡೆ ಸೈಡು ಫುಲ್ ಅದರೊಳಗಡೆ ಎಲ್ಲ ಇದಾಗಬೇಕು. ಚಿಕನ್ನು ಇದು ಪಾರಮ್ ಚಿಕನ್ ಆಗಿರೋದ್ರಿಂದ ತುಂಬ ಬೇಗನೆ ಹಾಕಿ. ಬೈಲಾರಾದರೆ ಬೇಗನೆ ಬೆಂದೋಗುತ್ತೆ, ಒಂದು 5 ಮಿನಿಟ್ಸಿಗೆಲ್ಲ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನಿವಾಗ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಖಾರವಾಗಿರಲಿ ಅಂತ. ನೀವು ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಅಚ್ಚ ಖಾರದ ಪುಡಿ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ತೀನಿ. ಒಂದು 2 ಚಮಚ ತೊಗೊಂಡಿದ್ದೀನಿ, ನೀವು ಎಷ್ಟು ಬೇಕಷ್ಟು ತೊಗೊಳ್ಳಿ.
ಕ್ಲೀನಾಗಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ. ಇದನ್ನು ಒಂದು ಹಾಫ್ ಫ್ಲೇಮಲ್ಲಿ ಒಂದು 20 ಮಿನಿಟ್ಸು ಬೇಯಿಸ್ಬೇಕು. ಹಾಫ್ ಆನ್ ಅವರು ಇದನ್ನು ಮುಚ್ಚೋಣ ಬೇಯಲಿ ಕ್ಲೀನಾಗಿ. ನೋಡಿ ವೀಕ್ಷಕರೇ, ಅರ್ಧ ಗಂಟೆ ಆದಮೇಲೆ ಇದನ್ನು ಮುಚ್ಚಳ ಓಪನ್ ಮಾಡ್ತೀನಿ, ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಈ ಥರ ಕ್ಲೀನಾಗಿ ಫ್ರೈ ಆಗಿದೆ. ಕ್ಲೀನಾಗಿ ಇದನ್ನು ಕಡೆ ಇದು ಮಾಡಿ ಬೆಂದಿದೆ, ಚಿಕನ್ ಬೆಂದಿದೆ ಕೂಡ. ನೋಡಿ ಯಾವ ಥರ ಇದೆ ಅಂತ ನೀವೇ ನೋಡಿ, ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ರೋಟಿ ಮತ್ತು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದನ್ನೇನು ಮುಗಿಯೋ ಅಂಥದ್ದು ಆಗಿದೆ, ಇನ್ನೇನು ಬೆಂದಿದೆ ಚಿಕನ್ ಎಲ್ಲ. ಇದನ್ನು ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನನ ಆ್ಯಡ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ. ನೆಕ್ಸ್ಟು ಕಂಪ್ಲೀಟ್ ಆಯಿತು. ಅಷ್ಟೇ ಇದು ರೆಸಿಪಿ, ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೇರಿಂಗ್ ದ ವಿಡಿಯೋ. ಆ್ಯಂಡ್ ಹೆಂಗಿತ್ತು ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಮನೇಲಿ ಈ ಥರ ರೆಸಿಪಿ ಬಂದಿದೆ, ನೀವು ಮಾಡ್ಕೊಳ್ಳಿ, ನೋಡಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಥರ ಟ್ವಿನ್ ಬ್ರೋಸ್ಗೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಐ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.